ನಮಸ್ಕಾರ. ನಾನು ನಾಸು ನಾಗೇಶ, ನಾಗಮಂಗಲದವನು. ನಾನು ಓದುವ ಕಥೆ ನಲ್ಲಿಯಲ್ಲಿ ನೀರು ಬಂದಿತು. ರಚನೆ ಕೆ. ಸದಾಶಿವ. ಕೆ. ಸದಾಶಿವರವರು 1950 ಹಾಗೂ 60ರ ದಶಕದಲ್ಲಿ ತಮ್ಮ ಅಪೂರ್ವ ಹಾಗೂ ಸೂಕ್ಷ್ಮ ಚಿಂತನೆಯ ಕಥೆಗಳಿಂದ ಹೆಸರಾಗಿದ್ದರು. ಪ್ರಾಣಿಶಾಸ್ತ್ರದಲ್ಲಿ MSc ಪದವೀಧರರಾಗಿದ್ದ ಅವರು 1934ರಲ್ಲಿ ಜನಿಸಿ 1977ರಲ್ಲಿ ನಿಧನರಾದರು. ನಲ್ಲಿಯಲ್ಲಿ ನೀರು ಬಂದಿತು, ಅಪರಿಚಿತರು ಎಂಬ 2 ಕಥಾ ಸಂಕಲನಗಳು ಆವರೆಗೆ ಪ್ರಕಟವಾಗಿದ್ದವು. ನಲ್ಲಿಯಲ್ಲಿ ನೀರು ಬಂದಿತು ಕಥೆ ಪುಣೆಯ ಫಿಲ್ಮ್ ಇನ್ಸ್ಟಿಟ್ಯೂಟಿನಿಂದ ಚಲನಚಿತ್ರವಾಗಿದೆ. ಪ್ರಸ್ತುತ ಕಥೆಯಲ್ಲಿ ಅಕ್ಕಪಕ್ಕದ ಮನೆಯವರ ಮುನಿಸು ಹಾಗೂ ಅದನ್ನು ಮೀರುವ ಮಾನವೀಯ ಸಂವೇದನೆ ಕಥಾವಸ್ತುವಾಗಿದೆ. ನಲ್ಲಿಯಲ್ಲಿ ನೀರು ಬಂದಿತು ಕಥೆ ಅದೇ ಹೆಸರಿನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನಲ್ಲಿಯಲ್ಲಿ ನೀರು ಬಂದಿತು. 6 ಮನೆಗಳ ಸಾಲು ವಠಾರದಲ್ಲಿ ಸೀತಮ್ಮ ಮತ್ತು ರಂಗಮ್ಮನ ಮನೆಗಳು ಒಂದು ಗೋಡೆಯ ಆಚೆ ಈಚಿನವು. ಸೀತಮ್ಮನ ಮನೆಯಲ್ಲಿ ಕುಳಿತ ರಂಗಮ್ಮ ಹರಟೆ ಕೊಚ್ಚುತ್ತಿದ್ದಳು. ಕೆಂಪು ಮೋಡ ಪಡುವಣದಲ್ಲಿ ಕರಿ ರೂಪ ತಳೆದು ತಾಸೆರಡು ಇವರ ಮಾತಿನಲ್ಲಿ ಕಂಡು ಕಾಣದಂತೆ ಮಾಯವಾಗಿತ್ತು. ಸೀತಮ್ಮನ ಬಸಿರೊಳಗೆ ಜೀವವೊಂದು ಹೊರಳಾಡಿತ್ತು, ಇಂದೋ ನಾಳೆಯೋ ಎನ್ನುವಂತಿತ್ತು. ಬಹಳ ದಿಗಿಲಾಗುತ್ತಲ್ರಿ ರಂಗಮ್ಮ, ಹತ್ತು ಹೆತ್ತ ರಂಗಮ್ಮನ ಮುಂದೆ ನಾಚಿಕೆಯಿಂದ ಅಂದಳು. ಏನಾಗಬಹುದು ಅಂದು ಎಂಬುದನ್ನು ಕೇಳಿ ತಿಳಿದಿದ್ದವಳು ಅನುಭವಿಸದೇ ಇದ್ದುದರಿಂದ ಈವರೆಗೂ ಹಾಗೆಲ್ಲ ದಿಗಿಲು ಪಟ್ಕೋಬಾರ್ದು ತಾಯಿ. ಹೆತ್ತು 10ರಲ್ಲಿ 7 ಉಳಿಸಿಕೊಂಡಿದ್ದ ಆಕೆ ಧೈರ್ಯ ಕೊಡುವ ಮಾತನ್ನು ಎಸೆದಳು. ಕತ್ತಲ ಕೋಣೆಯಲ್ಲಿ ರೆಪ್ಪೆಯಾಡಸದ ಜೀವ ಹೊರಳಿದುದರಿಂದ ತಾಯಿ ದೇಹಕ್ಕೆ ನೋವಾಗಿತ್ತು. ಕೆಂಪೇರಿದ ಮುಖವನ್ನು ತಗ್ಗಿಸಿದಳು. ನಾಚಿಕೆ ಬಂದು ತುಟಿ ಎರಡಾಗಲು ಬಿಡಲಿಲ್ಲ. ಸೀತಮ್ಮನಿಗೆ ಅನ್ನದ ಪಾತ್ರೆಯ ನೆನಪಾಯಿತು. ಬರಿದಾಗಿದ್ದ ಅದನ್ನು ನೆನೆಸಲು ಅಡಿಗೆ ಮನೆಗೆ ಮೆಲ್ಲನೆ ಎದ್ದು ಹೋದಳು. ನೀರಿಗೆಂದು ನಲ್ಲಿ ತಿರುಗಿಸಿದಾಗ ಆಶ್ಚರ್ಯವಾಯಿತು. ದಾರವಾಗಿ ಸುರಿಯುತ್ತಿದ್ದ ನೀರನ್ನು ಕಂಡು ಗಳಿಗೆ 2ರಲ್ಲಿ ಸುರಿಯುವ ದಾರವೂ ನಿಲ್ಲಬಹುದು ಎನಿಸಿತು. ನೀರು ನಿಲ್ಲೋ ಹಾಗಿದೆ ರಂಗಮ್ಮ. ಕೆಟ್ಟ ವಾರ್ತೆಯೊಂದು ಕಿವಿಗೆ ಬಿದ್ದಂತೆ ಕುಳಿತ ತಳಕ್ಕೆ ಬಿಸಿ ಏರಿದಂತೆ ಎದ್ದೋಡಿದಳು ಮನೆಗೆ ರಂಗಮ್ಮ. ಕೊಡವನ್ನು ನಲ್ಲಿಯ ಬುಡದಲ್ಲಿಟ್ಟು ನಲ್ಲಿ ತಿರುಗಿಸಿದಳು. ಧೈರ್ಯವಾಯಿತು. ಹುರಿಯಷ್ಟು ಗಾತ್ರ ಸುರಿಯುತ್ತಿದ್ದ ನೀರನ್ನು ಕಂಡು. ಹಾಗೆ ಅಲ್ಲಿ ನಲ್ಲಿ ತಿರುಗಿಸಿದುದರಿಂದ ಸೀತಮ್ಮನ ಮನೆಯ ನಲ್ಲಿ ಕೋಪಿಸಿಕೊಂಡಿತು. ಕೂಗಿತು, ಕೊರ್ರ್. ಸೀತಮ್ಮ ನೋಡಿದಳು. ಹಿಂದೆ ಬದುಕಿದ್ದ ಅಜ್ಜ ಮರಣಶಯ್ಯೆಯಲ್ಲಿ ಉಬ್ಬಸದಿಂದ ನರಳಿದಾಗ ಅವನ ಮೂಗಿನಿಂದ ಇಂಥದೇ ಒಡಕು ಸ್ವರ ಹೊರಟಿತ್ತು. ದಾರವಾಗಿ ಬರುತ್ತಿದ್ದ ನೀರು ಹನಿಯಾಯಿತು. ಕೊನೆಗೂ ಅದು ನಿಂತಿತು. ಯಾವಾಗಲೂ ಹೀಗೆಯೇ. ಆಚೆ ಮನೆಯಲ್ಲಿ ನಲ್ಲಿ ತಿರುಗಿಸಿದಾಗ ಇವಳ ಮನೆಯ ನಲ್ಲಿಯಲ್ಲಿ ಗೊರ್ರೆಂದು ಗುರುಗುಟ್ಟಿ ಮುಷ್ಕರ ಹೂಡುವುದು. ಪಾಪವೆನಿಸಿ ಆಕೆ ಬಿಟ್ಟರೆ ಇಲ್ಲಿ ನೀರು ಬರಬಹುದು ಅಷ್ಟೇ. ನೀರು ತುಂಬಿಡಲು ಮರೆತಿದ್ದು ಆಕಸ್ಮಿಕವಾಗಿ. ನೀರು ನುಂಗಿ ನಿಂತ ನಲ್ಲಿಯನ್ನೇ ದೀಪದ ಬೆಳಕಿನಲ್ಲಿ ನೋಡುತ್ತಿದ್ದ ಸೀತಮ್ಮನಿಗೆ ರಂಗಮ್ಮನ ಮನೆಯಲ್ಲಿ ಬುಳುಬುಳೆಂದು ನೀರು ಕೊಡದಲ್ಲಿ ತುಂಬಿಕೊಳ್ಳುತ್ತಿದ್ದುದು ಕೇಳಿಸದೇ ಇರಲಿಲ್ಲ. ಬಿಂದಿಗೆ ಮುಕ್ಕಾಲು ತುಂಬಿ ಕತ್ತಿನವರೆಗೂ ನೀರು ಏರುತ್ತಿದ್ದ ಸದ್ದು ಆಲಿಸಿದಾಗ ಇನ್ನು ಆಕೆ ನಲ್ಲಿ ನಿಲ್ಲಿಸಬಹುದು ಎಂದು ಯೋಚಿಸಿದಳು. ಆದರೆ ಬಿಂದಿಗೆ ತುಂಬಿದಾಗ ಅವಳು ನೀರನ್ನು ಹಂಡೆಗೆ ಸುರಿದು ಪುನಃ ನಲ್ಲಿಗೆ ಬುಡಕ್ಕೆ ಬಿಂದಿಗೆ ಇಟ್ಟ ಸದ್ದು ಕೇಳಿದಾಗ ತನ್ನ ಎಣಿಕೆ ತಪ್ಪೆಂದು ಗ್ರಹಿಸಿದಳು. ಬಸಿರೊಳಗೆ ಭಾರ ಇದ್ದುದರಿಂದ ನಿಲ್ಲಲಾರದೆ ಅಲ್ಲೇ ಕುಳಿತಳು. ನೋವು ಈಗೊಮ್ಮೆ ಆಗೊಮ್ಮೆ ಕಾಣಿಸಿಕೊಳ್ಳುತ್ತಿತ್ತು. ಕುಡಿಯೋಕೆ ತೊಟ್ಟು ನೀರಿಲ್ಲ, ಬಿಡ್ತೀರಾ ರಂಗಮ್ಮ? ರಂಗಮ್ಮನಿಗೆ ಕೇಳುವಂತೆ ಏರು ದನಿಯಲ್ಲಿ ಕೂಗಿದಳು. ರಂಗಮ್ಮ ಎಣಿಸುತ್ತಿದ್ದಳು. ಹಂಡೆ ತುಂಬಲು 4 ಬಿಂದಿಗೆ, ಕೊಳತಪ್ಪಲೆಗೆ 2, ದೊಡ್ಡ ಬಾನಿಗೆ. ನಾಳೆ ನೀರು ಹಾಕ್ತೀಯಾ? ಆಶ್ಚರ್ಯದಿಂದ ಗಂಡನ ಕಡೆ ನೋಡಿದಳು.
ಯಾವ ದೇವರು ನಿಮಗೆ ಇಂಥ ಬುದ್ಧಿ ಕೊಟ್ಟನೋ, ಸದ್ಯ ಮಹಾರಾಯರ ಹಾಗೆ ಹಾಕ್ಕೊಳ್ಳಿ. ಪತಿರಾಯ ಬೆಳಗ್ಗೆಯಷ್ಟೇ ನುಡಿದಿದ್ದರು. ಹಂಡೆಗೆ ನೀರು ತುಂಬುವಾಗ ಆ ನೆನಪು ಆಯಿತು. ಸದ್ಯ ಹಂಡೆ ಕೊಳದಪ್ಪಲೆ ತುಂಬುವಷ್ಟಾದರೂ ನೀರು ಬಂದರೆ ಬೆಳಗ್ಗೆ ಅವರಿಗೆ ನೀರು ಹಾಕಬಹುದು. ಹಾಳು ಮುಂಡೆದು ಹಿಂದೆ ನಿಲ್ಲಬೇಕೇ? ರೀ ರಂಗಮ್ಮ, ಸ್ವಲ್ಪ ನೀರು ಬಿಡ್ರಿ, ಕುಡಿಯೋಕ್ಕೆ ತೊಟ್ಟು ಇಲ್ಲ. ತಾರಸ್ಥಾಯಿಯಲ್ಲಿ ಸೀತಮ್ಮ ಕಿರಿಚಿದುದು ನೀರು ಸುರಿಯುವ ಸದ್ದಿಗೂ ಮಿಗಿಲಾಗಿ ಕೇಳಿತು. ಅಬ್ಬಾ, ಎಷ್ಟು ಜೋರಾಗಿ ಹೊಡ್ಕೋತಾಳೆ ಬಾಯಿ ಬಡ್ಕಿ. ಬಿಡ್ತೀನಿ ತಾಳ್ರಿ. ಈಕೆಯೂ ಅಷ್ಟೇ ಜೋರಾಗಿ ಉತ್ತರಿಸಿದಳು. ಕೊನೆಗೂ ಕೇಳಿಸ್ತಲ್ಲ. ಅಬ್ಬಾ, ಸ್ವಲ್ಪ ನೀರು ಬಿಡಿಂದ್ರೆ ಹೇಗೆ ಆಡ್ತಾರಪ್ಪ. ಏನು ತಲೆ ಮೇಲೆ ಹಾಕ್ಕೊಂಡು ಹೋಗ್ತಿದ್ರೆ? ನಲ್ಲಿಯ ದಂಡೆಯ ಮೇಲೆ ಕುಳಿತ ಸೀತಮ್ಮ ಯೋಚಿಸಿದಳು. ನಾಲ್ಕು ಬಾರಿ ಕೂಗಿದ ನಂತರ ಆಕೆ ಉತ್ತರಿಸುವುದಕ್ಕಾಗಿ ಮತ್ತೂ 3 ನಿಮಿಷವಾಯಿತು. ಸಣ್ಣಗೆ ನೋವು ಕಾಣಿಸಿಕೊಂಡಿತು. ಮುಖದಲ್ಲಿ ಕಂಡು ಕಾಣದಂತೆ ಬೆವರು ಮೂಡಿತು. ಜೊತೆಯಲ್ಲೇ ಭಯವೂ ಆಯಿತು. ಗಂಡ ಊರಲಿಲ್ಲ. ಬೆಳಗ್ಗೆಯಷ್ಟೇ ದೊಡ್ಡ ಸಾಹೇಬರೊಡನೆ ದೂರದ ಊರಿಗೆ ಇನ್ಸ್ಪೆಕ್ಷನ್ನಿಗೆಂದು ಹೋಗಿದ್ದರು. ಅವರಿರುವಾಗಲೇ ನೋವು ಕಾಣಿಸಿಕೊಂಡಿದ್ದರೆ ಪ್ರಯಾಣವನ್ನು ತಪ್ಪಿಸಬಹುದಿತ್ತು. ರೇ ಪ್ರಪಂಚದಲ್ಲಿ ತೇಲಾಡುವಷ್ಟರಲ್ಲೇ ಮತ್ತೆ ನೆನಪಾಗಿ ಕೂಗಿದಳು. ರೀ, ಸ್ವಲ್ಪ ನೀರು ಬಿಡ್ರಿ. ಆಕೆಯ ಹೆಸರನ್ನೂ ಕೂಗಿ ಕರೆಯುವ ಸಂಯಮವನ್ನು ಕಳೆದುಕೊಂಡಿದ್ದಳು. ಸರಿ, ಇದ್ದದ್ದೇ. ಇನ್ನು 3 ಕೊಡ ಆದಮೇಲೆ ಮಾರಾಯಿತಿ ಹಾಗೆ ಎಲ್ಲ ನೀರನ್ನು ಅವಳೇ ತುಂಬಿಕೊಳ್ಳಿ. ಯಾರು ಬೇಡ ಅಂದರು. ನಾನೇನು ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕೇ? ಗುಣಗುಟ್ಟಿಕೊಂಡ ರಂಗಮ್ಮ ಮತ್ತೆ ಕೂಗಿದಳು. ಆಯಿತು ರೀ, ಬಿಡ್ತೀನಿ. ಅಯ್ಯೋ, ಯಾಕೆ ಹೊಡ್ಕೊಳ್ತೀರಿ ಅನ್ನೋ ಧಾಟಿನಲ್ಲಿ. ಹಾಗೆ ಕೂಗು ಹಾಕುವಾಗಲೇ ಕೂಸಿನ ಕಿರುಬೆರಳ ಗಾತ್ರದಲ್ಲಿ ಸುರಿಯುತ್ತಿದ್ದ ನೀರಿಗೂ ಕ್ಷಯವಾಗಿ ಕೊನೆಗೆ ಅದೂ ನಿಂತಿತು. ನಲ್ಲಿ ಕೂಗಿತು, ಗೊರ್ರ. ಥತ್, ಇನ್ನೆರಡು ಕೊಡವಾಗಿದ್ದರೆ ಸಾಕಾಗಿತ್ತು. ಹಾಳು ಮುಂಡೆದು. ನಲ್ಲಿ ಕೆಲಸಗಾರರಿಗೂ ಕೂಡಿಸಿಯೇ ಹಿಡಿ ಶಪಿಸಿದಳು ರಂಗಮ್ಮ. ಆಕೆಯ ಮನೆಯಲ್ಲಿ ನೀರು ನಿಂತ ಹಾಗೆ ಕೇಳಿಸಿತು ಸೀತಮ್ಮನಿಗೆ. ಕೊನೆಗೂ ನಿಲ್ಲಿಸಿದರಲ್ಲ ಎಂದುಕೊಳ್ಳುತ್ತಾ ನಲ್ಲಿಯನ್ನು ತಿರುಗಿಸಿದಳು. ನೀರು ಬರಲಿಲ್ಲ. ಛೆ, ಆಕೆಗೆ ಅಷ್ಟು ಕರುಣೆ ಬರಲಿಲ್ಲವಲ್ಲ. ಕುಡಿಯೋಕ್ಕೆ ನೀರಿಲ್ಲ ಅಂದರೂ ನಿಲ್ಲಿಸ್ತಿಲ್ವಲ್ಲ. 1-2 ಚೊಂಬಿನಷ್ಟಾದರೂ ಆಗಿದ್ದರೆ ಸಾಕಾಗಿತ್ತು. ಯೋಚಿಸುತ್ತಲೇ ಮತ್ತೆ ಕೂಗಿದಳು. ರೀ, ಸ್ವಲ್ಪ ಬಿಡ್ರಿ. ಸಹನೆ ಮೀರಿ ದುಃಖ ಎದೆಯಲ್ಲಿ ಒತ್ತಿ ಬಂದಿದ್ದರೂ, ಕೋಪ ಮೈಯುದ್ದಕ್ಕೂ ಮಿಂಚಿದ್ದರೂ ತೋರುಗೊಡದೆ ಕೂಗಿದಳು. ನಿಲ್ಲಿಸಿದೀನ್ರಿ. ರಂಗಮ್ಮ ಮಾರುತ್ತಾ ಕೊಟ್ಟಳು ಬೊಬ್ಬೆಯ ರೂಪದಲ್ಲಿ. ದಿಗಿಲಾಯಿತು ಸೀತಮ್ಮನಿಗೆ. ಯೋಚಿಸಿದಂತೆಯೇ ನೀರು ಪೂರ್ತಿ ನಿಂತು ಹೋಗಿತ್ತು. ಅಬ್ಬಾ, ಕೊನೆಗೂ ಹಠ ಸಾಧಿಸಿರಲ್ಲ ಆಕೆ ಎಂದೆನಿಸಿತು. ಕಣ್ಣಿನಲ್ಲಿ ಹನಿಯೊಂದು ತುಳುಕಿತು. 10 ಹೆತ್ತವರಾದರೇನು, ಕರುಳಿಗೆ ಮಾತ್ರ ಮರುಕವಿಲ್ಲ ಎಂದುಕೊಂಡಳು. ನೋವು ಮತ್ತೆ ಕಾಣಿಸಿಕೊಂಡಿತ್ತು. ಹಸಿವು ಪೈಪೋಟಿ ಹೂಡಿತ್ತು. ಮೆಲ್ಲನೆ ಹೊರಳಿ ತಟ್ಟೆಯನ್ನಿಟ್ಟುಕೊಂಡಳು. ಚೊಂಬೊಂದರಲ್ಲಿ ಹಗಲಿನಲ್ಲೇ ನೀರಿಟ್ಟಿದ್ದುದು ನೆನಪಿಗೆ ಬಂದಿತು. ಆಸೆಗಣ್ಣಿನಿಂದ ಮೂಲೆಯಲ್ಲಿದ್ದ ಚೊಂಬನ್ನು ನೋಡಿದಳು. ತುಂಬ ಅಲ್ಲದಿದ್ದರೂ 3/4 ಚೊಂಬು ನೀರಿತ್ತು. ಸ್ವಲ್ಪ ಧೈರ್ಯವಾಯಿತು. ಅನ್ನ ಬಡಿಸಿಕೊಂಡು ಅರ್ಧ ಊಟವಾಗುವಾಗಲೇ ಮತ್ತೊಮ್ಮೆ ನೋವು ಹೆಚ್ಚಿಸಿಕೊಂಡಿತು. ಹಾಗೇನಾದರೂ ನೋವು ಕಾಣಿಸಿಕೊಂಡ್ರೆ ಸ್ವಲ್ಪ ಜೀರಿಗೆ ಕಷಾಯ ಮಾಡಿ ಕುಡಿರಿ. ಹಾಗೂ ನಿಲ್ಲದೇ ಇದ್ದರೆ ಬಂದು ಕರೀರಿ, ಬರ್ತೀನಿ. ಮೊನ್ನೆಯಷ್ಟೇ ಸೂಲಗಿತ್ತಿ ಮನೆಗೆ ಬಂದು ನನ್ನನ್ನು ಪರೀಕ್ಷಿಸಿ ಹೋಗುವಾಗ ನುಡಿದಿದ್ದರು. ಹೆದರಿಕೆ ಏನೂ ಇಲ್ವಷ್ಟೇ? ಛೇ, ನಾನಿಲ್ವೇ? ಗಂಡ ಕೇಳಿದುದಕ್ಕೆ ಆಕೆ ಹಾಗೆ ಧೈರ್ಯವಿತ್ತಿದ್ದರು. ಪಾಪ, ಎಷ್ಟು ಒಳ್ಳೆಯವರಾಕೆ. ತನಗೆ ತಾಯಿ ಇಲ್ಲ, ತವರಿಗೆ ಕರೆಸಿಕೊಳ್ಳುವಷ್ಟು ಇರುವ ತಂದೆಗೆ ಚೈತನ್ಯವಿಲ್ಲ ಎಂದು ಆಕೆಗೆ ತಿಳಿದಾಗ ಹೆತ್ತಮ್ಮನಿಗೂ ಮಿಗಿಲಾಗಿ ಮರುಗಿದ್ದರು. ನೆನಪು ಒಡೆಯಿತು. ಕಷಾಯ ಮಾಡಿಕೊಳ್ಳಬೇಕು, ಆದರೆ ಕೈಯಲ್ಲಾಗದು ಎಂದು ಮನವರಿಕೆ ಆದಾಗ ರಂಗಮ್ಮನಿಗೆ ಕರೆಯುವುದೇ ಎಂದು ಒಮ್ಮೆ ಯೋಚಿಸಿದಳು. ಮರುಕ್ಷಣವೇ ಸ್ವಾಭಿಮಾನ ಕೆರಳಿತು. ಬೇಡ. ಚೊಂಬು ನೀರಿಗಾಗಿ ಎಷ್ಟೆಲ್ಲ ಆಡಿದರೂ ಆಕೆ ನಾನಾಗಿ ಯಾಕೆ ಕೂಗಲಿ ಎನಿಸಿತು. ನೋವಿನಿಂದಾಗಿ ಅನ್ನ ಗಂಟಲಿಗಿಳಿಯಲಿಲ್ಲ. ಎದ್ದು ಕೈ ತೊಳೆದು ಕಷ್ಟದಿಂದಲೇ ಒಲೆ ಹಚ್ಚಿ 2 ಲೋಟ ನೀರನ್ನು ಕುದಿಸಿ ಕಷಾಯ ಮಾಡಿದಳು.
ನಲ್ಲಿಯಲ್ಲಿ ನೀರು ನಿಲ್ಲುವಾಗಲೇ ರಂಗಮ್ಮನಿಗೆ ಕೋಪ ಉಕ್ಕೇರಿತ್ತು. ಇನ್ನು ಒಂದೆರಡು ಬಿಂದಿಗೆ ಎನ್ನುವಷ್ಟರಲ್ಲಿ ನೀರು ನಿಂತಿತ್ತು. ಅಷ್ಟರಲ್ಲೇ ಸೀತಮ್ಮನ ಕೂಗು ಕೇಳಿಸಿತ್ತು. ಮೈ ಉರಿಯಾಯಿತು. ನೀರು ನಿಂತಿತೆಂದು ತಾನು ಯೋಚಿಸುವಾಗಲೇ ಅವಳಿಗೆ ಹಾಗೆ ನೀರು ನಿಲ್ಲಿಸಿ ಎಂದು ಕೂಗಿ ಕೆಣಕುವುದೇ? ಹೊಟ್ಟುರಿದುಕೊಂಡ್ಳು. ಈಗ ಸಾಯಲಿ ನೋಡೋಣ ಅನ್ನಿಸ್ತು. ತುಂಬಿಟ್ಟ ಹಂಡೆ ಪಾತ್ರೆಗಳಿಗೆ ಮುಚ್ಚಿ ಗುಟುಕು ನೀರು ಕುಡಿದು ದೀಪವಾರಿಸಿ ಹಜಾರಕ್ಕೆ ಬಂದಳು. ಆಗಲೇ ಗಂಡ ಗೊರಕೆ ಹೊಡೆಯುತ್ತಿದ್ದರು. ಮಕ್ಕಳು ಕನಸು ಕಾಣುತ್ತಿರಬೇಕೆಂದು ಯೋಚಿಸಿದಳು. ಗೋಡೆಗೆ ಸಿಕ್ಕಿಸಿದ್ದ ಬುಡ್ಡಿಯನ್ನು ತೆಗೆದುಕೊಂಡು ರೂಮಿಗೆ ಹೋಗಿ ಗಂಟೆ ನೋಡಿದಳು. 11:30 ಪುನಃ ಹಜಾರಕ್ಕೆ ಬಂದು ಹಾಸಿಗೆಯನ್ನು ಬಿಡಿಸಿದಳು. ಹಾಸಿಗೆ ಬಿಡಿಸುವಾಗ ಅನ್ನಿಸಿತು, ಆಕೆ ನೀರಿಲ್ಲವೆಂದು ಹೊಡ್ಕೊಂಡ್ಳು. ಕೇಳಿದರೆ ನೀರು ಕೊಡ್ತಿರ್ಲಿಲ್ವೇ? ಏನಿಲ್ಲದಿದ್ದರೂ ಜಂಬ ಒಂದಿಷ್ಟಾದರೂ ಇದೆ. ಯಾರು ಕೇಳ್ತಾರೆ ಇದನ್ನೇ? ಸೆಟದು ಕೂತರೆ ಕೂರ್ಲಿ, ಯಾರಿಗೆ ನಷ್ಟ? ನೀರು ನಿಂತಿದ್ದು ನನ್ನ ತಪ್ಪೇ? ಹಾಸಿಗೆ ಹೊರಡಿಸಿ ಧೂಳು ಕೊಡಲು ತಟಕ್ಕನೆ ಹಾಲು ಮುಚ್ಚಿಡದೇ ಇದ್ದದ್ದು ನೆನಪಾಗಿ ಅಡಿಗೆ ಮನೆಗೆ ಓಡಿದಳು. ಮಾಡಿದ ಕಷಾಯವನ್ನು ಆರಿಸಿ ಕುಡಿದು ಹೊರಬಂದು ಹಾಸಿಗೆ ಬಿಚ್ಚಿ ರಗ್ಗನ್ನು ಜಾಡಿಸಿದಳು ಸೀತಮ್ಮ. ನಾನಿನ್ನು 4 ದಿನ ಊರಲ್ಲಿರೋಲ್ಲ ತಾಯಿ. ದಯವಿಟ್ಟು ಆಕೆಯನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಆ ಭಾರ ತಮ್ಮದು. ರಾತ್ರಿ ನೀವು ನಮ್ಮನೇಲೇ ಸ್ವಲ್ಪ ಮಲ್ಕೊಂಡ್ರೆ. ಅಯ್ಯೋ, ಅದಕ್ಕೇನಪ್ಪ, ನಾನೇನು ಮನುಷ್ಯಲಲ್ವೇ? ಖಂಡಿತ ಮಲ್ಕೋತೀನಿ. ನೀವು ನಿರಾತಂಕವಾಗಿ ನಿಮ್ಮ ಕೆಲಸಕ್ಕೆ ಹೋಗಿ. ನನ್ನ ಮಕ್ಕಳಲ್ಲಿ ಒಬ್ಬಳು ನಿಮ್ಮ ಸೀತಮ್ಮ. ದೂರಿಗೆ ಗಂಡ ಹೋಗುವ ಮುನ್ನ ಆಕೆಯನ್ನು ಕರೆದು ಹೇಳಿ ತನಗೆ ಸಂತೈಸಿ ಧೈರ್ಯ ತುಂಬಿ ಕಾಲು ಕಿತ್ತಿದುದು ಎಲ್ಲ ನೆನಪಿಗೆ ಬಂದಿತ್ತು. ಪಾಪ, ಅವರು ದೂರದಲ್ಲಿದ್ದರೂ ಮನಸ್ಸು ಮನೆಯನ್ನೇ ಕುರಿತು ಚಿಂತಿಸುತ್ತಿರಬಹುದೇ ಎಂದು ಎದೆ ತುಡಿಯಿತು. ಹಾಗೆಯೇ ತಾನೊಬ್ಬಳೇ ಕತ್ತಲಲ್ಲಿ ಇರಬೇಕಾದ ಪರಿಸ್ಥಿತಿಯನ್ನು ಯೋಚಿಸಿದಾಗ ತುಡಿಯುವ ಎದೆಯಲ್ಲಿ ಭಯ ತುಂಬಿತು. ಆಕೆಯನ್ನು ಮಲಗಲು ಕರೆಯುವುದೇ ಎಂದು ಯೋಚಿಸುವಾಗ ಮತ್ತೊಂದು ಮನಸ್ಸು, ನೋಡೋಣ, ಆಕೆಯೇ ಬರಬಹುದು. ಬೆಳಗ್ಗೆಯಷ್ಟೇ ಅವರೊಂದಿಗೆ ಹಾಗೆ ಧೈರ್ಯ ಕೊಟ್ಟಿರಲಿಲ್ಲವೇ? ಅದು ನೆನಪಿಗೆ ಬಾರದೇ ಇರುತ್ತದೆಯೇ ಎಂದಿತು. ಭಯದ ನಡುವೆಯೇ ಬಂದ ಬಿಗುಮಾನ ಭೂತವಾಯಿತು. ಬೇಕೆಂದೇ ರಗ್ಗನ್ನು ಮತ್ತೊಮ್ಮೆ ಬಿರುಸಾಗಿ ಜಾಡಿಸಿದಳು, ಆಕೆಗೆ ಕೇಳಿಸಲಿ ಎಂದು. ಸದ್ದು ಕೇಳಿಸಿ ಆಕೆ ಬರಬಹುದು ಎಂದು. ಹಾಗೊಂದು ವೇಳೆ ಬಾರದೇ ಇದ್ದರೆ? ಆಗ ತಾನೇ ಕೂಗುವುದೇ? ಅಥವಾ? ಹಾಸಿಗೆಯ ಮೇಲು ಹೊದಿಕೆಯನ್ನು ಜಾಡಿಸುವವರೆಗೂ ಪ್ರಶ್ನೆಗೆ ಉತ್ತರಿಸಲು ಯತ್ನಿಸಿದಳು. ಅಸ್ಪಷ್ಟ ಉತ್ತರ ಭಯಾನಕವಾಗಿತ್ತು. ಗೌರವಕ್ಕೆ ಕಮ್ಮಿ ಎನಿಸಿಕೊಂಡು ಕರೆಯುವುದು ಆಗದ ಮಾತು. ಹಾಗೆಂದು ಒಬ್ಬಳೇ ಮಲಗುವುದೂ ಅಸಾಧ್ಯದ ವಿಷಯ. ಹೊಟ್ಟೆಯೊಳಗಿನ ನೋವು ಒಮ್ಮೊಮ್ಮೆ ಅವಳ ನಿರ್ಧಾರವನ್ನು ಸಡಿಲಿಸುತ್ತಿತ್ತು, ಧೈರ್ಯವನ್ನು ಕರಗಿಸುತ್ತಿತ್ತು. ಹಾಳು ನೋವು ಅಂದುಕೊಳ್ಳುವಾಗಲೇ ನೋವು ಕಳೆದು ಮುಂದೆ ತಾನು ಕಾಣಬಹುದಾದ ದೃಶ್ಯವನ್ನು ಕಲ್ಪಿಸಿಕೊಂಡಾಗ ಮೈಯುದ್ದಕ್ಕೂ ನಾಚಿಕೆ ಹರಿದಂತಾಯಿತು. ದೀಪ ಚಿಕ್ಕದು ಮಾಡಿ ಹಾಸಿಗೆ ಮೇಲೆ ಮೈ ಆನಿಸಿ ಮಂದ ಬೆಳಕಿನಲ್ಲೇ ಬೆಣ್ಣೆ ಮಗುವಿನ ಆ ಫೋಟೋವನ್ನು ನೋಡುತ್ತಾ ಆಕೆಯ ಬರುವಿಕೆಯ ನಿರೀಕ್ಷಣೆಯಲ್ಲಿದ್ದಳು. ರಗ್ಗು ಜಾಡಿಸಿದುದು ರಂಗಮ್ಮನಿಗೂ ಕೇಳಿಸಿತ್ತು. ಏನು ಕೇಳಿಸ್ತಾ? ಏನು? ರಾತ್ರಿ ಅವಳ ಮನೇಲಿ ಮಲ್ಕೋತೀನಿ. ಅದೇನು? ಆತ ಊರಲಿಲ್ಲ ಹೇಳಿ ಹೋದರು. ಪಾಪ ದಿನ ತುಂಬಿದೋಳು. ಆಗಲಿ, ಅದಕ್ಕೇನು? ಹಗಲು ಊಟ ಆಗುವಾಗಲೇ ಗಂಡನಿಂದ ಅನುಮತಿ ಪಡೆದಿದ್ದಳು. ರಗ್ಗು ಜಾಡಿಸಿದಾಗ ಸೀತಮ್ಮ ಅದು ನೆನಪಿಗೆ ಬಾರದೇ ಹೋಗಲಿಲ್ಲ. ಆದರೂ ಸುಮ್ಮನಿದ್ದಳು. ಅವಳಿಗೆ ಕೋಪ ಬಂದರೆ ತಾನೇನು ಮಾಡಲು ಸಾಧ್ಯ? ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಕೋಪಿಸಿಕೊಂಡ್ಲು ಅಂದರೆ ಯಾರಾದರೂ ನಕ್ಕಾರು. ಸೆಟದು ಕೂತರೆ ಕೂರ್ಲಿ, ತನಗೇನಗತ್ಯ? ಹೋಗಿ ದಮ್ಮೈಗುಡ್ಡೆ ಹಾಕಿ ಮಾತನಾಡಿಸ್ಲು. ಚೋಟುದ್ದವಳಿಗೆ 10 ಹೆತ್ತ ತಾನು ಹೆದರುವುದೇ? ದೀಪ ದೊಡ್ಡದಾಗಿಯೇ ಉರಿಯುತ್ತಿತ್ತು. ಬೆಳಗಿನಿಂದ ಕೆಲಸ ಮಾಡಿ ಸೋತ ಮೈ ಹಾಸಿಗೆಗಾಗಿ ಹಾತೊರೆಯುತ್ತಿತ್ತು. ಹಾಸಿಗೆಯ ಮೇಲೆ ಕುಳಿತವಳು ಹಾಗೆಯೇ ಮಲಗಿ ಮಗುವನ್ನು ಸ್ವಲ್ಪ ಸರಿಸಿ ದೀಪವನ್ನು ಕೈದೂರವಿಟ್ಟು ಮೈ ಚಾಚಿದಳು. ಹಾಯಿ ಎನಿಸಿತು. ದೀಪ ದೊಡ್ಡದಾಗಿಯೇ ಉರಿಯುತ್ತಿತ್ತು. ನಿದ್ದೆಯಿಂದ ಕಣ್ಣು ಊದಿದ್ದರೂ ಪ್ರಯತ್ನಿಸಿ ದೊಡ್ಡದು ಮಾಡಿ ಕಾಯುತ್ತಿದ್ದಳು. ಆಕೆಯೇ ಕೂಗಲೆಂದು. ಅಯ್ಯೋ ಅಯ್ಯೋ, ನಾ ಸತ್ತೆ!
ಮಗುವನ್ನಾಡಿಸುತ್ತಿದ್ದ ರಂಗಮ್ಮ ಕಿವಿಯುದ್ದ ಮಾಡಿದಳು. ಅಯ್ಯೋ ಅಯ್ಯೋ, ನೆಲ ಹಾಡಿತು, ಸೂರು ನಡುಗಿತು, ರೂಮು ತುಂಬ ಹೊಗೆ ಹೆಪ್ಪುಗಟ್ಟಿ ಉಸಿರು ನಿಂತಿತು. ಅವಳ ಸುತ್ತ ನಿಂತ ಮಕ್ಕಳು ಅಳುತ್ತಿದ್ದರು. ಗಳಿಗೆಯೂ ಕಳೆಯಲಿಲ್ಲ. ಸೀತಮ್ಮನ ಗಂಡ ಎದುರು ನಿಂತು ಬೆಂಕಿ ಕಣ್ಣು ಬಿರಿದ. ನರ್ಸ್ ಕಿಡಿಕಿಡಿಯಾಗಿ ನೋಡಿದಳು. ತನ್ನ ಗಂಡ ನುಂಗುವಂತೆ ನೋಡಿದ. ಏನ್ರಿ, ಕತ್ತೆ ಹಾಗೆ ಬೆಳೆದಿದ್ದೀರಿ? ಸ್ವಲ್ಪ ನೋಡ್ಕೊಳ್ಳೋಕ್ಕಾಗಲಿಲ್ವಾ? ಅಷ್ಟ್ಯಾಕ್ರಿ ಹೆತ್ರಿ ಸುಡೋಕ್ಕೆ? ಅಯ್ಯೋ ರಾಕ್ಷಸಿ! ರಂಗಮ್ಮ ಕೈ ಬೀಸಿ ಎಲ್ಲರನ್ನೂ ಜಡಿಯಲೆತ್ನಿಸಿದಳು. ಆದರೆ ಕೈ ಮೇಲೆ ಏಳಲೊಲ್ಲದು. ಸೀತಮ್ಮ ಬಿದ್ದಿದ್ದಾಳೆ. ಹುಟ್ಟಿದ ಮಗು ಬೊಬ್ಬೆ ಇಕ್ಕುತ್ತಿದೆ. ನೆಲ ಆಡುತ್ತಿದೆ. ಸೂರು ನಡುಗುತ್ತಿದೆ. ಧಡಕ್ಕನೆ ಎಚ್ಚರವಾಯಿತು ರಂಗಮ್ಮನಿಗೆ. ಕಣ್ಣು ಬಿಟ್ಟ ಕೂಡಲೇ ದೊಡ್ಡದಾಗಿ ಉರಿಯುತ್ತಿದ್ದ ದೀಪದ ಬೆಳಕು ಭಯಂಕರವಾಗಿ ಕಂಡಿತು. ಪಕ್ಕದಲ್ಲಿದ್ದ ಮಗು ಕಿರುಚುತ್ತಿತ್ತು. ಅವಳ ಮಗುವನ್ನು ತೊಡೆಯ ಮೇಲೆ ಏರಿಸಿಕೊಂಡು ತಟ್ಟಿದಳು. ನಿದ್ದೆಯ ಪರೆ ಜಾರಿ ತನ್ನ ಇರಿವು ಹತ್ತಿದಾಗ ಧೈರ್ಯವಾಯಿತು. ಮಗು ಮಲಗಿತ್ತು. ರೂಮಿಗೆ ಹೋಗಿ ಗಂಟೆ ನೋಡಿದಾಗ ತನ್ನ ಕಣ್ಣನ್ನು ತಾನೇ ನಂಬಲಿಲ್ಲ. ಆಗಲೇ 4:15 ಆಗಿತ್ತು. ಹೊರಗೆ ಅಲ್ಲಲ್ಲಿ ಕಾಗೆ ಕೂಗುವುದು ಕೇಳಿಸುತ್ತಿತ್ತು. ಬುದ್ಧಿ ತಿಳಿಯಾಗುವ ಹೊತ್ತಿಗೆ ರಾತ್ರಿ ನಡೆದುದೆಲ್ಲ ನೆನಪಾಗಿ ಎದೆ ಬಿಗಿಯಿತು. ಅಂತೂ ಮೊಂಡು ಹಿಡಿದಳು ಹುಡುಗಿ. ತನಗೆ ವಯಸ್ಸಾಗಿ ದಂಡ. ಹೆಂಗಸಿಗೆ ಅಷ್ಟೊಂದು ಶಾಠ್ಯವಿರಬಾರದು ಎನಿಸಿತು. ಮೆಲ್ಲನೆ ಎದ್ದು ಹೋಗಿ ಹಂಡೆಯೊಲೆಗೆ ಉರಿ ಇಕ್ಕಿದಳು. ನೀರು ಕಾಯುವವರೆಗೂ ಮನೆಗೆಲಸ ಮಾಡುತ್ತಿದ್ದಳು. ಮಧ್ಯೆ ಮಧ್ಯೆ ತನಗೆ ಅರಿವಿಲ್ಲದಂತೆಯೇ ಸೀತಮ್ಮನ ಮನೆಯ ಬಾಗಿಲನ್ನು ನೋಡುತ್ತಿದ್ದಳು. ನೀರು ಕಾದ ಕೂಡಲೇ ಗಂಡನಿಗೆ ಎಬ್ಬಿಸಿದಳು. ಎಣ್ಣೆ ಹಚ್ಚಿದಳು. ನೀರು ಹೊಯ್ದಳು. ಆತ ಬಚ್ಚಲಿನಿಂದ ಎದ್ದನು. ಒದ್ದೆ ಮಾಡಿದ ಟವೆಲನ್ನು ಒಗೆಯಲು ವಠಾರದವರೆಲ್ಲರಿಗೂ ಒಂದೇ ಆದ ನಲ್ಲಿಯ ಬುಡಕ್ಕೆ ಕೊಂಡು ಹೋದಳು. ನಲ್ಲಿಯಲ್ಲಿ ನೀರಿನ್ನೂ ಬಂದಿರಲಿಲ್ಲ. ಎಂತಲೇ ಒಳಗಿನಿಂದ ಒಂದು ತಪ್ಪಲೆ ನೀರು ತಂದಿಟ್ಟುಕೊಂಡಳು. ಬಟ್ಟೆ ಒಗೆಯುವ ಸದ್ದಿಗೆ ಸೀತಮ್ಮನಿಗೂ ಎಚ್ಚರವಾಯಿತು. ಕಣ್ಣು ಬಿಟ್ಟಾಗ ದೀಪ ಸಣ್ಣದಾಗಿ ಉರಿಯುತ್ತಿತ್ತು. ಏನೋ ನೆನಪಾಗಿ ಮೈ ಜುಮ್ಮೆಂದಿತು. ಸದ್ಯ ನೋವು ನಿಂತಿತ್ತು. ಮೆಲ್ಲನೆದ್ದು ಹಿಂದಿನ ಬಾಗಿಲು ತೆರೆದು ಬಚ್ಚಲಿಗೆ ಹೋದಳು. ಹೋಗುವಾಗ ತಿರುಗಿ ನೋಡಿದಳು. ರಂಗಮ್ಮನನ್ನು ನೋಡಿದ ಕೂಡಲೇ ರಾತ್ರಿಯಾದುದೆಲ್ಲ ನೆನಪಿಗೆ ಬಂದು ಎದೆ ಹಿಂಡಿತು. ಮೌನದಿಂದ ಒಳ ಹೋಗಿ ಹಂಡೆಯಲ್ಲಿ ಬಗ್ಗಿ ನೋಡಿದಳು. ತಳ ಹಿಡಿದಿದ್ದ ನೀರು ಅವಳ ಮುಖವನ್ನು ಅರ್ಧ ಮಾತ್ರ ಬಿಂಬಿಸಿ ಕೆಣಕಿತು. ಖಾಲಿ ಬಿಂದಿಗೆಯನ್ನು ಸೊಂಟಕ್ಕೇರಿಸಿದಳು. 3 ಮನೆಯಾಚ ಇರುವ ಬಾವಿಯಿಂದ ನೀರು ತರಲು. ಬಚ್ಚಲು ಮನೆಯಿಂದ ಹೊರಬಂದು ರಂಗಮ್ಮನ ಮುಂದೆಯೇ ಮೌನವಾಗಿ ನಡೆದಳು, ತಲೆ ತಗ್ಗಿಸಿಕೊಂಡು. ಬಿಂದಿಗೆ ನಿಲ್ಕೊಡು ಸೀತಮ್ಮ, ರಂಗಮ್ಮ ನುಡಿದಳು. ಈಕೆ ಕಿವುಡಿಯಂತೆ ಹೆಜ್ಜೆಯೊಂದನ್ನು ಮುಂದಿಟ್ಟಾಗ ರಂಗಮ್ಮ ಸೀತಮ್ಮನ ಕಂಕುಳಲ್ಲಿದ್ದ ಖಾಲಿ ಬಿಂದಿಗೆಯ ಬಾಯಿಗೆ ಕೈಯಿಟ್ಟಳು. ಎದುರಿಗಿದ್ದ ನಲ್ಲಿ ಕೊರ್ರೆಂದಿತ್ತು ಕೂಗಿತು. ಮುಂಜಾವಿನ ನೀರು ಬಲು ರಭಸದಿಂದ ಕಲ್ಲ ಮೇಲೆ ಸುರಿಯಿತು. ಸುರಿದ ನೀರು ಆಳೊದ್ದ ಚಿಮ್ಮಿ ಇಬ್ಬರ ಮುಖಕ್ಕೂ ಸಿಂಪಡಿಸಿತು. ಸೀತಮ್ಮ ರಂಗಮ್ಮನ ಮುಖವನ್ನು ನೋಡಿದಳು. ರಂಗಮ್ಮನ ಮುಖದಲ್ಲಿ ಕಂಡು ಕಾಣದಂತೆ ಹನಿಯೊಂದು ತುಳುಕಿ ದೃಷ್ಟಿ ಮಸುಕಾಯಿತು. ಮುಖವನ್ನು ಅತ್ತ ಹೊರಳಿಸಿದಳು.